ನಾನು ಫ್ರೈ ಮಾಡಾಯಿತು. ಇದರಿಂದ ತೋರಿಸ್ದ ಗೈಸ್ ಅಕ್ಕಿ ಮತ್ತು ರಾಗಿ ಆ್ಯಂಡ್ ಇಲ್ಲಿ ವಾಟರ್. ಗೈಸ್ ನಿಮಗೆ ಟೆರೆಸ್ ಟೂರ್ ಕೊಡ್ತೀನಿ, ಬನ್ನಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವಾಗ ಟೈಮು ಬನ್ನಿ ನೋಡೋಣ. ನೋಡ್ಬೋದು ಆಲ್ಮೋಸ್ಟ್ 5:30 ಆಗ್ತಾಯಿದೆ. ಆ್ಯಂಡ್ ಗೈಸ್ ಇಲ್ಲಿ ನೋಡ್ಬೋದು ನಾನು ಬೋಲ್ಡ್ ಸೆಟಪ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಬೋಲ್ಡ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಗೈಸ್ 10th ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ನಾನು ಇದರಲ್ಲೇ ಪ್ರಾಕ್ಟೀಸ್ ಮಾಡೋದು. ಇಲ್ಲಿ ಇದು ಮಾರ್ಕರ್ನಿಂದ ಬರೆಯುತ್ತೆ, ಹೇಳಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಥರ ಗೈಸ್ ಇದನ್ನ ಕ್ಲಾತಲ್ಲೂ ಅಳಿಸ್ಬೋದು. ಆ್ಯಂಡ್ ಇಲ್ಲಿ ನಾನು ಅದೇ RGB ಲೈಟ್ ಅಂದಲ್ಲ ಗೈಸ್, ಅದನ್ನ ಇನ್ನೂ ರೆಡಿ ಮಾಡಿಲ್ಲ. ಸೋಲ್ಡ್ರಿಂಗರ್ ಇಲ್ಲ ನನ್ನ ಹತ್ರ. ಆ್ಯಂಡ್ ಇಲ್ಲಿ ನೋಡಿ 1 lakh rupees ಮನಿ ಬ್ಯಾಂಕ್ ನಾನು ಮಾಡಿದ್ನಲ್ಲ ಗೈಸ್. ಸೊ ಇವಾಗ ಬರೆಯೋದಿದೆ ಸ್ವಲ್ಪ ಗೈಸ್. ಫಸ್ಟು ಆಚೆಗಡೆ ತುಂಬ ಬಿಸಿಲಿದೆ ಗೈಸ್, ಅದಕ್ಕೆ ಪಕ್ಷಿಗಳಿಗೆ ಸ್ವಲ್ಪ ಏನಾದರೂ ಅಕ್ಕಿ ಇಲ್ಲಾಂದರೆ ನೀರಿಕ್ಕನ ಬನ್ನಿ ಮೇಲೆ ಹೋಗ್ಬಿಟ್ಟು. ಗೈಸ್ ಇವಾಗ ನಾನು ಪಕ್ಷಿಗಳಿಗೆ ಊಟ ತಗೊಂಡಿದ್ದೀನಿ, ಏನು ಅಂತ ತೋರಿಸ್ತೀನಿ ರೀ. ಇಲ್ಲಿ ನೋಡ್ಬೋದು ಇದು ಅಕ್ಕಿ ಮತ್ತು ರಾಗಿ ಆ್ಯಂಡ್ ಇದು ನೀರು. ಗೈಸ್ ಇವಾಗ ಟೆರೆಸ್ ಮೇಲೆ ಇಟ್ಬಿಟ್ಟು ಬರೋಣ, ಬನ್ನಿ. ಗೈಸ್ ಇವಾಗ ಪಕ್ಷಿಗಳಿಗೆ ಊಟ ತಗೊಂಡು ಟೆರೆಸ್ ಮೇಲೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಗೈಸ್, ಇದನ್ನು ಎಲ್ಲಿ ಇಕ್ತಾಯಿದ್ದೀನಿ ಅಂದರೆ ಫುಲ್ ಟಾಪಲ್ಲಿ. ಇಲ್ಲಿ ನೋಡ್ಬೋದು ಏಣಿ ಹತ್ತಿ ಅಲ್ಲಿ ಫುಲ್ ಮೇಲೆ ಇಕ್ತೀನಿ ಗೈಸ್. ಇಲ್ಲೆಲ್ಲ ಇಕ್ಕಿದ್ರೆ ಯಾರಾದರೂ ಮಿಸ್ಸಾಗಿ ಟಚ್ ಮಾಡಿದ್ರೆ ಕೆಳಗೆ ಬೀಳುತ್ತೆ, ವೇಸ್ಟಾಗಿ ಹೋಗುತ್ತೆ ಗೈಸ್. ಅದಕ್ಕೆ ನಾನು ಇಲ್ಲಿ ಫುಲ್ಲು ಮೇಲೆ ಇಕ್ತೀನಿ. ಅಲ್ಲಿ ಜಾಸ್ತಿ ಯಾರೂ ಓಡಾಡಲ್ಲ, ಅದಕ್ಕೆ ಅಲ್ಲಿ ಇಕ್ತೀನಿ. ಆ್ಯಂಡ್ ಪಕ್ಷಿಗಳು ಆರಾಮಾಗಿ ತಿನ್ಕೊಳ್ಳುತ್ತೆ. ಸೊ ಬನ್ನಿ ಗೈಸ್ ಮೇಲ್ಗೆ ಹೋಗಿ ಇಡೋಣ. ಸೊ ಗೈಸ್ ಇವಾಗ ಮೇಲೆ ಬಂದಿದ್ದೀನಿ ಫುಲ್ ಟಾಪ್ ಫ್ಲೋರ್ಗೆ. ಇವಾಗ ಗೈಸ್ ಎಲ್ಲಿ ಮಡಗಲಿ. ಆ್ಯಂಡ್ ಗೈಸ್ ಈ ಕಡೆ ಮಡಗ್ತೀನಿ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಪಕ್ಷಿಗಳಿಗೆಲ್ಲ. ಇಲ್ಲಿ ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಇದನ್ನೆಲ್ಲ ಇಕ್ಕಿದ್ದೀನಿ, ಅಕ್ಕಿ ಮತ್ತು ರಾಗಿ ಆ್ಯಂಡ್ ಇಲ್ಲಿ ವಾಟರ್. ಇಲ್ಲಿ ನೋಡ್ಬೋದು ಗೈಸ್, ನೋಡ್ಬೋದು ಅಕ್ಕಿ ಎಲ್ಲ ಇಲ್ಲೇ ಎಷ್ಟೊಂದು ಮೇಲೆ ಕೂತ್ಕೊಳ್ಳುತ್ತೆ. ಇಲ್ಲಿಂದ ವ್ಯೂ ನೋಡಿ, ಏನು ಸಖತ್ತಾಗಿ ಕಾಣಿಸುತ್ತೆ ಮನೆ ಮೇಲಿಂದ. ಆ್ಯಂಡ್ ಇಲ್ಲೇ ಪಕ್ಕದಲ್ಲೇ ನೈಸ್ ರೋಡ್ ಕೂಡ ಇದೆ. ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಗೈಸ್, ಅದೇ ನಮ್ಮ ಸ್ಕೂಲ್. ಆ್ಯಂಡ್ ಇಲ್ಲಿ ನೋಡ್ಬೋದು ಎಲ್ಲ ಮನೆಗಳು ಕಾಣಿಸುತ್ತೆ ಗೈಸ್. ಇಲ್ಲಿ ನೋಡ್ಬೋದು ಇಡೀ ಗೊಲ್ರಟ್ಟಿ ಕಾಣುತ್ತೆ ಇಲ್ಲಿಂದ. ಅಂದರೆ ಫುಲ್ ಏನು ಕಾಣಲ್ಲ, ಆದರೆ ವ್ಯೂ ಮಾತ್ರ ಮಸ್ತಾಗಿ ಕಾಣುತ್ತೆ. ಆ್ಯಂಡ್ ನೋಡ್ಬೋದು ಅಲ್ಲಿ ಇಕ್ಕಿದ್ದೀನಿ ಎರಡೂ, ಊಟ ಮತ್ತು ನೀರು ಇಕ್ಕಿದ್ದೀನಿ. ಇವಾಗ ಬನ್ನಿ ಕೆಳಗಡೆ ಹೋಗೋಣ. ಆ್ಯಂಡ್ ಗೈಸ್ ಇಲ್ಲಿ ಎಷ್ಟೊಂದು ಗೂಡು ಮಾಡಿಕೊಂಡು ಇರುತ್ತೆ. ಇಲ್ಲಿ ಗೈಸ್ ಇಲ್ಲಿ ನೋಡ್ಬೋದು ಹಕ್ಕಿ ಹಿಕ್ಕೆ ಎಲ್ಲ ಬಿದ್ದಿರಿದೆ, ಇಲ್ಲೇ ಇರುತ್ತೆ ಎಷ್ಟೊಂದು ಗೈಸ್. ಅಲ್ಲಿಗಂತೂ ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲೇ ಇಕ್ಕಿದ್ದೀನಿ, ಅಲ್ಲಿ ತಿನ್ಕೊಳ್ಳುತ್ತೆ. ಆ್ಯಂಡ್ ಗೈಸ್ ಇವಾಗ ಸೇಫಾಗಿ ಇಲ್ಲಿಂದ ಇಳಿಬೇಕು. ಇಳಿದ್ಮೇಲೆ ಸಿಗ್ತೀನಿ ಗೈಸ್. ಇಲ್ಲಿ ನೋಡ್ಬೋದು ಮನೆ ಕಟ್ತಾ ಇರೋದು ಆರಾಮಾಗಿ ಕಾಣುತ್ತೆ. ನೋಡ್ಬೋದು ಇದು ನಾನಿಲ್ಲಿ ಇದ್ರ ಮೇಲೆ ಕೂತಿದ್ದೀನಿ. ಇಲ್ಲಿ ನೋಡ್ಬೋದು ಮಸ್ತಾಗೆ, ಇದು ಡೇಂಜರು ಆದರೂ ಗೈಸ್ ವ್ಯೂ ನೋಡೋಕ್ಕೆ ಮಾತ್ರ ಇಲ್ಲಿ ಕುತ್ಕೊತೀನಿ, ಮಸ್ತಾಗಿ ಕಾಣ್ತದೆ ಮಸ್ತಾಗಿ. ಈ ಕಡೆ ನೋಡ್ಬೋದು ಇಲ್ಲಿ ನೈಸ್ ರೋಡ್ ಫುಲ್ಲು, ಈ ಕಡೆ ನೋಡಿ ಫುಲ್ಲು ಬಿಲ್ಡಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡ್ಬೋದು. ಆ್ಯಂಡ್ ಈ ಕಡೆ ನೈಸ್ ರೋಡು. ಇವಾಗ ಗೈಸ್ ಕೆಳಗಡೆ ಹೋಗೋಣ ಬನ್ನಿ, ಜಾಸ್ತಿ ಹೊತ್ತು ಕೂರೋದು ಬೇಡ. ಗೈಸ್ ನಿಮಗೆ ಟೆರೆಸ್ ಟೂರ್ ಕೊಡ್ತೀನಿ, ಬನ್ನಿ. ಗೈಸ್ ಇಲ್ಲೊಂದು ಅಂದರೆ ಇಲ್ಲಿಂದ ಎಂಟ್ರಿ ಆಗೋದು. ಇಲ್ಲಿಂದ ಎಂಟ್ರಿ ಆದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಮೆಟ್ಲಿದೆ, ಇಲ್ಲಿಂದ ಹಿಂಗೆ ಎಂಟ್ರಾಗೋದು. ಹಿಂಗೆ ಎಂಟ್ರಾದರೆ ಈ ಥರ ಸಿಗುತ್ತೆ ಗೈಸ್. ಆವಾಗ ನಾನು ಬೌಲಿಂಗ್ ಪ್ರಾಕ್ಟೀಸ್ ಇಲ್ಲೇ ಮಾಡ್ತಾಯಿದ್ದೆ. ಇಲ್ಲಿ ನೋಡ್ಬೋದು ಒಂಥರ ಪಿಚ್ ಥರ ಲೈನ್ ಇದೆ ನೋಡಿ ಮಧ್ಯದಲ್ಲಿ. ನಾನು ಇಲ್ಲಿಗೆ ಬೌಲಿಂಗ್ ಮಾಡಿ ಆಟಾಡ್ತಿದ್ದೆ.
ಆ್ಯಂಡ್ ಗೈಸ್ ಲಾಂಗ್ ಬೇಕಂದರೆ ಈ ಕಡೆ ನೋಡ್ಬೋದು. ನಾನು ಏಣಿ ಹತ್ತಿದ್ನಲ್ಲ ಗೈಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಅಷ್ಟು ದೂರ ಇದೆ. ಆ್ಯಂಡ್ ಇಲ್ಲಿ ನಾನು ಹೇಳಿದ್ನಲ್ಲ ಫಸ್ಟು, ಅದು ಇಲ್ಲಿ ನೋಡ್ಬೋದು ಎಷ್ಟು ದೂರ ಇದೆ. ಆ್ಯಂಡ್ ಇಲ್ಲಿ ಒಂಥರ ಕ್ಯೂಟಾಗಿ ಮನೆ ಥರ ಮಾಡಿದ್ದಾರೆ, ಇಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲಿ ಎಷ್ಟೊಂದು ಟಿ ವಿ ಡಿಶ್ಗಳೆಲ್ಲ ಇಲ್ಲಿ ಹಾಕಿದ್ದಾರೆ. ಅಲ್ಲೇ ಮೇಲೇ ಟ್ಯಾಂಕ್ ಇರೋದೆಲ್ಲ. ಆ್ಯಂಡ್ ಇಲ್ಲಿ ಗೈಸ್ ಬಟ್ಟೆ ಒಗಿತಾರೆ. ಇಲ್ಲಿ ನಿಂತ್ಕೊಂಡು ಒಗ್ಯೋಕ್ಕೆ, ಅಲ್ಲಿ ಕೂತ್ಕೊಂಡು ಒಗ್ಯೋಕ್ಕೆ. ಆ್ಯಂಡ್ ಅಲ್ಲಿ ಸೋಲಾರ್ ಪ್ಯಾನಲ್ ಇದೆ. ಅದು ಓನರ್ ಫುಲ್ಲು ಕೆಳಗಡೆ ಗ್ರೌಂಡ್ ಮನೆಗೆ, ಆದರೆ ಒಬ್ಬರು ಬಂದಿದ್ದಾರೆ, ಆದರೆ ಅವ್ರಿಗೆ ಫೆಸಿಲಿಟಿ ಇಲ್ಲ, ಕೊಡಲ್ಲ ಆ ಥರ, ಅದಕ್ಕೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಗೈಸ್ ಬಟ್ಟೆ ಒಣಗಾಕ್ತಾರೆ, ಆ್ಯಂಡ್ ಅಲ್ಲೂ ಒಣಗಾಕ್ತಾರೆ. ಆ್ಯಂಡ್ ಗೈಸ್ ಎಲ್ಲಿಂದ ನೋಡಿದ್ರೂ ಫುಲ್ ವ್ಯೂ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು, ಈ ಕಡೆ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲೂ ವ್ಯೂ ಮಸ್ತಾಗಿ ಕಾಣುತ್ತೆ. ಆ್ಯಂಡ್ ಅಲ್ಲಿ ನೋಡ್ಬೋದು ನಮ್ಮ ಸ್ಕೂಲ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲೂ ವ್ಯೂ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲೂ ವ್ಯೂ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು, ನೋಡಿ ಗೈಸ್. ಆ್ಯಂಡ್ ಗೈಸ್ ಸನ್ಸೆಟ್ದು ಏನಾದರೂ ಟೈಮ್ ಲ್ಯಾಪ್ಸ್ ತೆಗೆದ್ರೆ ಏನು ಮಸ್ತಾಗಿ ಬರುತ್ತೆ ಗೊತ್ತಾ ಗೈಸ್? ಬೇಕಂದರೆ ಕಮೆಂಟ್ಸ್ ಮಾಡಿ, ನಾನು ಟೈಮ್ ಲ್ಯಾಪ್ಸ್ ಮಾಡ್ತೀನಿ, ಅವಾಗ ಮಸ್ತಾಗಿ ಕಾಣುತ್ತೆ. ಗೈಸ್ ಇವಾಗ ತುಂಬ ಲೇಟ್ ಆಯಿತು, ಬನ್ನಿ ಕೆಳಗಡೆ ಹೋಗೋಣ, ಹೋಮ್ವರ್ಕು ಇದೆ, ಬರ್ರಿಯೋಣ. ಆ್ಯಂಡ್ ಗೈಸ್ ಹೊಸದು 4 ಫಿಶ್ ತಂದಿದ್ದೀನಿ, ಬನ್ನಿ ತೋರಿಸ್ತೇನೆ ಮನೆಗೆ. ಗೈಸ್ ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಗೋಲ್ಡ್ ಫಿಶ್, ನೆನ್ನೆ 4 ತಂದಿದ್ದೀವಿ. ಇಲ್ಲಿ ನೋಡ್ಬೋದು ಗೈಸ್, ಊಟ ಹಾಕ್ತೀವಿ ಅಂತ ಮೇಲ್ ಬರ್ತಾಯಿದೆ. ಇಲ್ಲಿ ನೋಡ್ಬೋದು, ಈಗ ಸ್ವಲ್ಪ ಊಟ ಹಾಕೋಣ. ನಾನು ಮುಖ ತೊಳೆಯೋಕ್ಕಂತ ಹೋಗಿದೆ ಗೈಸ್, ಮಿಸ್ ಆಗಿ ಶವರ್ ಆನ್ ಮಾಡಿಬಿಟ್ಟೆ. ನೋಡ್ಬೋದು ಗೈಸ್, ಬಟ್ಟೆ ಎಲ್ಲ ತೇವ ಆಗಿದೆ, ತಲೆ ಕೂಡ ಒದ್ದೆಯಾಗಿದೆ. ಆ್ಯಂಡ್ ಗೈಸ್ ತುಂಬ ಟೈಮ್ ಆಯಿತು, ಅದಕ್ಕೆ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡೋಣ ಬನ್ನಿ. ಸೊ ಬನ್ನಿ ಗೈಸ್. ಸೊ ಗೈಸ್ ಇವಾಗ ಫೈನಲಿ ಎಲ್ಲ ಬರ್ದು ಆ್ಯಂಡ್ ಪ್ರಾಕ್ಟೀಸ್ ಮಾಡಾಯಿತು ಪ್ರಾಬ್ಲಮ್ಸ್ ಎಲ್ಲ. ನಾನು ಜಾಸ್ತಿ ಮ್ಯಾಥ್ ಕಡೆ ಫೋಕಸ್ ಮಾಡ್ತಾಯಿದ್ದೀನಿ ಗೈಸ್. ನನಗೆ ಆ್ಯಂಡ್ ಇಲ್ಲಿ ನೋಡ್ಬೋದು ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ದೀನಿ ಗೈಸ್. ಏನಕ್ಕೆ ಕ್ಯಾಮ್ರಾ ಆಫ್ ಮಾಡಿದೆ ಅಂದರೆ ಗೈಸ್ ಅದ್ರ ಮೇಲೆ ಅಂದರೆ ಡಿಸ್ಟ್ರಾಕ್ಟ್ ಆಗ್ತಾಯಿದ್ದೀನಿ, ಅದಕ್ಕೆ ಕ್ಯಾಮ್ರಾ ಆಫ್ ಮಾಡಿದ್ದು. ಇವಾಗ ನೋಡಿ ನಾನು ಬೇಗ ಕೆಲಸ ಮಾಡ್ಕೊಂಡ್ಬಿಟ್ಟೆ ಗೈಸ್. ಒಂದು ಫ್ರೇಮ್ ಥರ ಮಾಡೋಣ ಅಂದ್ಕೊಂಡಿದ್ದೀನಿ, ಫೋಟೋ ಫ್ರೇಮ್ ಥರ, ಆದರೆ ಫೋಟೋ ಅನ್ಸಲ್ಲ. ಬನ್ನಿ ಅದು ಮಾಡಿಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ ಗೈಸ್. ಫ್ರೇಮ್ ಯಾವ್ದ್ರಲ್ಲಿ ಮಾಡ್ತಾಯಿದ್ದೀನಿ ಗೊತ್ತಾ? ಇದರಲ್ಲಿ ಗೈಸ್ ನೋಡಿ, ನಮ್ಮ ಮನೇಲಿ ಇತ್ತು, ಇದರಲ್ಲಿ ಫ್ರೇಮ್ ಮಾಡಿದ್ರೆ ಕರೆಕ್ಟಾಗೂ ಇರುತ್ತೆ, ಅದಕ್ಕೆ ಕಲರು ಚೆನ್ನಾಗೈತೆ, ಅದಕ್ಕೆ ಇದರಲ್ಲೇ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್ ಮಾಡೋಣ. ಸೊ ಗೈಸ್ ನಾನು ಫ್ರೇಮ್ ಮಾಡಾಯಿತು, ಇದರಿಂದ ತೋರಿಸ್ದೆ ಗೈಸ್. ಇಲ್ಲಿ ನೋಡ್ಬೋದು ಗೈಸ್, ನಾನು ಒಟ್ಟು 3 ಫ್ರೇಮ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಗೈಸ್. ಇದನ್ನು ಯಾವ ಥರ ಅರೇಂಜ್ ಮಾಡ್ತೀನಿ ಗೊತ್ತಾ? ತೋರಿಸ್ತೀನಿ ರೀ. ಗೈಸ್ ಇಲ್ಲಿ ನೋಡ್ಬೋದು ಗೈಸ್, ಈ ಥರ ಪ್ಯಾಟ್ರನಲ್ಲಿ ನಾನು ಇದನ್ನು ವಾಲ್ಗೆ ಅಟ್ಯಾಚ್ ಮಾಡೋದು. ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಗೈಸ್. ಇಲ್ಲಿ ನಾನು ಏನೋ ಬರಿತೀನಿ. ಸೊ ಬನ್ನಿ ಗೈಸ್, ಇದನ್ನು ಸ್ಟಿಕ್ ಮಾಡಾದ್ಮೇಲೆ ಸಿಗ್ತೀನಿ. ಸೊ ಗೈಸ್ ನನ್ನ ಫ್ರೇಮ್ ಹೇಳಿದ್ನಲ್ಲ, ಅದನ್ನು ಪೂರ್ತಿ ಮಾಡಾಗಿದೆ, ತೋರಿಸ್ಲಾ ಗೈಸ್. ಇನ್ 3, 2, 1
ಇಲ್ಲಿ ನೋಡ್ಬೋದು ಗಾಯ್ಸ್, ನೀವು ಇಲ್ಲಿ ನನ್ನ ಫ್ರೇಮಲ್ಲಿ ಬರೆದಿರೋದು ಹಾರ್ಡ್ ವರ್ಕ್, ಸೆಲ್ಫ್ ರೆಸ್ಪೆಕ್ಟ್, ಓನ್ಲಿ ಮನಿ. ಆ್ಯಂಡ್ ಇದ್ರ ಪಕ್ಕ ನನ್ನ ಯೂಟ್ಯೂಬ್ ಚಾನಲ್ ನೇಮ್ಗಳಿದೆ. ಆ್ಯಂಡ್ ನಾನೇ ಇದನ್ನು ಮಾಡ್ಕೊಂಡಿರೋದು. ನೀವು ಓಲ್ಡ್ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ. ಆ್ಯಂಡ್ ಗೈಸ್ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಒಂಥರ ಮಸ್ತಾಗಿ. ಆ್ಯಂಡ್ ಇಲ್ಲಿ ನಮ್ಮ ವರ್ಲ್ಡ್ ಇದೆ ನೋಡ್ಬೋದು ಗೈಸ್. ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗೈಸ್. ಸಪೋರ್ಟ್ ತೋರಿಸಿ ಗೈಸ್. ನೀವು ಸಪೋರ್ಟ್ ತೋರಿಸಿದ್ರೆ ನಾನು ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಸ್ ಹಾಕ್ಬೋದು. ಅದಕ್ಕೆ ಗೈಸ್ ಸಪೋರ್ಟ್ ತೋರಿಸಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.